ಆರೋಗ್ಯ ತಾನೇ ಸುಧಾರಿಸ್ಕೊಳ್ತಾರೆ. ಅಂದರೆ ದೇಹ ಹೆಚ್ಚು ತೂಕ ಆಗಲ್ಲ, ಓವರ್ ವೇಟೇಜ್ ಆಗಲ್ಲ, ಅಂದರೆ ದೇಹ ತಾನೇ ಸಮಸ್ಥಿತಿಯನ್ನು ಕಾಪಾಡ್ತಾರೆ. ಓಕೆ, ಇನ್ನು ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಮೋಸ್ಟ್ ಎಫೆಕ್ಟಿವ್ ಅಂತ 1-3 ಆಸನ ಮಾಡಿ ಪ್ರಾಣಾಯಾಮ ಮಾಡಿ. ನಾನು ಹೇಗೆ ಹೇಳಿದೆ, ಸಿಟ್ಟಿಂಗ್ ಪೊಸಿಷನ್, ಕೈ ಚಾಚಿ ಕುತ್ಕೊಳ್ಳಿ. ಈಗ ಒಂದೊಂದು ಕಾಲು ವೆರಿ ಗುಡ್. ಈಗ ವಜ್ರಾಸನ ಕಾಲು ಹಿಂಗಿರ್ಬೇಕು, ಮೂವ್ ಬರಲ್ಲ. ಇವಾಗ ಏನ್ ಮಾಡ್ತೀವಿ ಗೊತ್ತಿಲ್ಲದೆ ಹಿಂಗೆ ರಾಂಗ್ ಗೊತ್ತು. ಕಾಲಿಗೆ ಫ್ಲಾಟ್ ಇದು ವಜ್ರಾಸನ. ರಿಲ್ಯಾಕ್ಸ್ ಆರಾಮ್ಸೆ. ಈಗ ನಾವು ಕುಳಿತು ಮಾಡುವಂತ ಆಸನಗಳಲ್ಲಿ ಇದು ಒಂದೇದು ವಜ್ರಾಸನ. ಯೋಗ ಡೇ ನಾನು ಆಲ್ಮೋಸ್ಟ್ ಆಗಿ ಮಾಡ್ತಾ ಇರೋದು ಇಂಟರ್ನ್ಯಾಷನಲ್ ಯೋಗ ಡೇ ಪ್ರೋಟೋಕಾಲನೇ. ಓಕೆನಾ, ನಾನು ಮಾಸ್ಟರ್ ರಿಸೋರ್ಸ್ ಪರ್ಸನ್ ಎಲ್ಲ ಜಿಲ್ಲೆಯಲ್ಲ ಮಾಡುವಾಗ ಅದು ನಿಮಗೆ ನೆನಪಿರುತ್ತೆ. ಫಸ್ಟ್ ವಜ್ರಾಸನ, ಧ್ಯಾನ ಸ್ಥಿತಿ. ಇದು ವಜ್ರಾಸನದ ಭಂಗಿ. ಇದನ್ನ ನೀವು ಪ್ರಾಣಾಯಾಮ ಮಾಡುವಾಗ, ಆಸನ ಅಭ್ಯಾಸ ಮಾಡುವಾಗ, ಮತ್ತೆ ಊಟ ಮಾಡುವಾಗ ಕೂಡ ಅಭ್ಯಾಸ ಮಾಡ್ತಕ್ಕಂಥ ಏಕೈಕ ಆಸನ ಅಂತ ಹೇಳಿದ್ರೆ ಇದು ಒಂದು ವಜ್ರಾಸನ. ಇದನ್ನು ನೀವು ನಿತ್ಯವೂ ಕೂಡ ಓದುವಾಗ, ಮನೆಯಲ್ಲಿ ಕುತ್ಕೊಂಡಾಗ ಇದು ರೂಢಿ ಮಾಡ್ಕೊಳ್ಳಿ. ಶಾಶ್ವತವಾಗಿ ನೀವು ಮಕ್ಕಳನ್ನು ಬರೋದು ಯಾವ ಆಸನ? ಕುಳಿತು ಮಾಡುವ ಆಸನ ವಜ್ರಾಸನ. ಓಕೆ, ವಜ್ರಾಸನದಿಂದ ನಿಮ್ಮ ಕಾಲನ್ನ ಇಲ್ಲಿ ಏನ್ ಮಾಡಿ ಸ್ವಲ್ಪ ನೀವು ಕರ್ಮ ಓಕೆ ಕೇಳಿ. ಈ ಎರಡನೇ ಆಸನ ಯಾವ್ದಪ್ಪ ಅಂತ ಹೇಳಿದ್ರೆ ಪಶ್ಚಿಮೋತ್ತನಾಸನ ಅಂತ ಹೇಳ್ತೀವಿ. ಇದು ಸ್ವಲ್ಪ ನಿಮಗೆ ಬೆನ್ನು ಮೂಳೆ, ಕುತ್ಕೊಂಡೆ ಓದುವಾಗ ಬರೆಯುವಾಗ ತೊಂದರೆ ಇರ್ತದೆ, ಕತ್ತು ನೋವು ಮತ್ತೆ ಬೆನ್ನು ನೋವು. ಓಕೆನಾ, ಇದನ್ನು ಸ್ವಲ್ಪ ಸಳತೆ ಮಾಡಲಿ. ನಿಧಾನ ಕೈಯನ್ನು ಮೇಲೆತ್ತಿ, ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ. ಎಕ್ಸೈಲ್, ಬೆಂಡ್ ಫಾರ್ವರ್ಡ್. ಇಟ್ಕೊಳ್ಳಿ ನಿಮ್ಮ ಎರಡು ಕಾಲುಗಳ ಒಂದು ಬೆರಳು ಇಟ್ಕೊಳ್ಳಿ ಎರಡು ಕೈಗಳಿಂದ. ಈಗ ನಿಮ್ಮ ಮಗು ಮಂಡಿ ಮುಟ್ಟುವಂತ ಇಲ್ಲಿ ಒಂದು ನಿಮಿಷ ಹಾಗೆ ಬರೋದಿಲ್ಲ. ಐ ನೋಡ್ಕೊಳ್ಳಿ, ಈ ತರ ಮಾಡಿ. 1 2 3 4 5 5 4 3 2 1. ಮತ್ತೆ ಕೈಗಳು ಪೂರ ಮೇಲೆ 1 2 3 4 5. ಹಿಡ್ಕೊಳ್ಳಿ, ಸಿಗುತ್ತೆ ನೋಡಿ, ಲೂಸ್ ಆಗಿದೆ. ಸಿಗ್ತಾ ಯಾರು ಸಿಗುತ್ತೆ ಅವ್ರು ಹಿಡ್ಕೊಳ್ಳಿ. ಈಗ ಯಾರಿಗೆ ಬಾಗಿಲಿಗೆ ಆಗುತ್ತೆ ಅವ್ರು ಮಾತ್ರ ಮುಂದೆ ಬಾಗಿದ್ದಾರೆ. ಈಗ ನಾವು ಆಸನಗಳಲ್ಲಿ ಬಹು ಟಫ್ ಆಗಿರ್ತಕ್ಕಂಥ, ಅಷ್ಟೇ ಲಾಭದಾಗಿರ್ತಕ್ಕಂಥ ಆಸನ ಹೊಟ್ಟೆಗೆ ಬಂದಾಗ ಮಾಡಬೇಕು. ತಕ್ಷಣ ನಮ್ಮ ಜಠರಾಗ್ನಿ ಬಹಳ ಆಗಿರ್ಬೋದು. ಪಶ್ಚಿಮೋತ್ತನಾಸನ 1 ಕಿಲೋಮೀಟರ್ ಅಷ್ಟು ಓಡಿದಂತಹ ಆಯಾಸದಿಂದ ಸಿಗುತ್ತೆ. ಬೇರೆ ಕೆಳಗಿಂದ ಒಂದು ಮ್ಯೂಸಿಕ್ ಇದೆ, ಲಾಸ್ಟ್ನೇ ಮತ್ತೆ ಕೈಗಳ ಮೇಲೆ ಬರಲಿ. ಹಾ, ಈ ರೀತಿ ಆರಾಮ್ಸೆ ಸುಖಾಸನ. ಫುಲ್ ರಿಲ್ಯಾಕ್ಸ್ ಯುವರ್ ಬಾಡಿ ಅಂಡ್ ಮೈಂಡ್. ಓಕೆ, ಇದು ಪಶ್ಚಿಮೋತ್ತನಾಸನ. ಕುಳಿತು ಮಾಡುವಂತಹ ಸ್ಥಿತಿಯಲ್ಲಿ ಯಾವುದೇ ಆಸನಗಳನ್ನು ಮಾಡಿದ್ರೆ ದಂಡಾಸನ ಸ್ಥಿತಿಗೆ. ಓಕೆ, ಈ ಥರದಲ್ಲಿ ಕೂತ್ಕೊಳ್ಳಿ ದಂಡಾಸನ. ಈಗ ಪಶ್ಚಿಮೋತ್ತನಾಸನ ಆದಮೇಲೆ ಕಾಲನ್ನು ಪಕ್ಕಕ್ಕಿಡಿ. ವಕ್ರಾಸನ ಅಂತ ಬರುತ್ತೆ. ಹೇಗೆ? ನಿಮ್ಮ ಒಂದು ಬಲಗಾಲಿನ ಹೊರಭಾಗದಲ್ಲಿ ಕಾಲು ಇರಬೇಕು, ಕೈಯನ್ನು ಬೆನ್ನಿಂದ ಇರಬೇಕು. ಇದನ್ನ ಅಪೋಸಿಟ್ ಆಗಿ ತಗೊಂಡು ಸೊಂಟ ತಿರುಗಿಸಿ. ಇದು ಜಠರವನ್ನು ಬಹಳ ಸ್ಟ್ರಾಂಗ್ ಮಾಡುತ್ತೆ. ಅಪೋಸಿಟ್ ಹೊರಭಾಗದಿಂದ ಅಪೋಸಿಟ್ ತಿರುಗಿ ಅಪೋಸಿಟ್ ಆಗ್ತಿದೆ. ನೀವು ನನ್ನ ಅಪೋಸಿಟ್ ಇರ್ತೀರಿ. ಏ ರಾಜ ಮಾತಾಡಿ. ಓಕೆ, ಅಪೋಸಿಟ್ ಎಡಗಾಲನ್ನು ಚಾಚಿ ತಿರುಗಿ ಬಲಗಾಲ ಹಾಕಿ ಇಲ್ಲಿ ಟ್ವಿಸ್ಟ್ ಮಾಡಿ, ಸೊಂಟವನ್ನು ಟ್ವಿಸ್ಟ್ ತಿರುಗಿ. ಓಕೆ, ರಿಲ್ಯಾಕ್ಸ್. ಮತ್ತೆ ಮುಖ ನೇರ ಮಾಡಿ ಸುಖಾಸನ ಕೂತ್ಕೊಳ್ಳಿ.
ಕುಳಿತು ಮಾಡುವಂತಹ ಆಸನಗಳಲ್ಲಿ ಪಶ್ಚಿಮೋತ್ತಾಸನ ಮಾಡಿದ್ವಿ, ವಕ್ರಾಸನವನ್ನು ಮಾಡಿದ್ವಿ. ಇವೆರಡು ಆಸನಗಳು ಕೂಡ ನಿಮ್ಮ ಬೆನ್ನು ಮೂಳೆ ಮತ್ತೆ ಸೊಂಟದ ಭಾಗ ಭುಜದ ಕೆಳಗಳಿಗೆ ಉತ್ತಮ ವ್ಯಾಯಾಮವನ್ನು ಕೊಡುವಂಥದ್ದು. ಈಗ ನೀವು ಮನೆಯಲ್ಲೇ ಅಭ್ಯಾಸ ಮಾಡಿ ಜಾಗೃತಿ ನೋಡ್ಕೊಳ್ಳಿ. ಒಂದೆರಡು ಆಸನ ನಾನು ಮಾಡಿ ತೋರಿಸ್ತೀನಿ. ಇದು ಯಥೇಚ್ಛವಾಗಿ ನಮಗೆ ಏನಪ್ಪ ಅಂತ ಅಂದರೆ, ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ಮೈಂಡ್ ಕಾನ್ಸಂಟ್ರೇಷನ್ ಬೇಕು. ಆ ಮೈಂಡ್ ಕಾನ್ಸಂಟ್ರೇಷನ್ಗೆ ಜೊತೆಗೆ ನಮ್ಮ ಒಂದು ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗಬೇಕು. ಬಹಳ ಮಂದಿ ಗಾಡಿ ಹೊಡಿತಕ್ಕಂಥವ್ರು ಕುತ್ಕೊಳ್ತಕ್ಕಂಥವ್ರು ಬೆನ್ನು ನೋವಿನಿಂದ ಬಹಳ ಸಫರ್ ಆಗ್ತಾ ಇದ್ದಾರೆ. ಶಾಶ್ವತವಾಗಿ ಬೆನ್ನು ನೋವಿರ್ತಕ್ಕಂಥ ಏಕೈಕ ಆಸನ ಇದೆ, ಸರ್ವಾಂಗಾಸನ ಮತ್ತು ಹಲಾಸನ. ಇವೆರಡು ನಾನು ಮಾಡಿ ತೋರಿಸ್ತೀನಿ. ನಿಮ್ಗೆ ಜಾಗ ಆಗೋದು ಅದಕ್ಕೆ ಹಾಸ್ಕೊಳ್ಬೇಕು. ಓಕೆನಾ? ಮನೆಯಲ್ಲಿ ನೀವು ಒಬ್ಬರೇ ಅಭ್ಯಾಸ ಮಾಡಿ. ಈಗ ಕುಳಿತು ಮಾಡ್ತಕ್ಕಂಥ ಆಸನ ಎರಡು ಮಾಡ್ತೀವಿ, ಮನೆ ಮಾಡ್ತಕ್ಕಂಥ ಎರಡು ಆಸನ. ಫಸ್ಟ್ ನೀವೇನು ಮಾಡಬೇಕು, ಈ ಥರ ಕೂತ್ಕೊಂಡಿರ್ತೀರಲ್ಲ, ದಂಡಾಸನ ಕೊಡಬೇಕು, ಹಿಂದೆ ಬಲ ಕೊಡಬೇಕು. ಇದು ಶವಾಸನ ಸ್ಥಿತಿ. ನೋಡ್ಕೊಳ್ಳಿ, ಸರಳ ರೇಖೆಯಲ್ಲಿ ನೇರ ದೇಹವನ್ನು ಮಾಡ್ತೀವಿ. ನೀವು ಮನೆಯಲ್ಲಿ ಮಾಡ್ತಾ ಹೋಗಿ. ನಿಮ್ಗೆ ಹೊಟ್ಟೆ ಬಜ್ಜು ಬರೋದಿಲ್ಲ, ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಬೆನ್ನು ನೋವು ಬರೋದಿಲ್ಲ, ಬ್ರೈನಿಗೆ ಒಳ್ಳೆಯ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇದು ಸರ್ವಾಂಗಾಸನ ಅಂತ ಹೇಳಿ. ಓಕೆನಾ? ಈ ರೀತಿಯಲ್ಲಿ ನೀವು ಮನೆಯಲ್ಲಿರುವಾಗ ಎಷ್ಟಾಗುತ್ತೆ ಅಷ್ಟು ಪ್ರಾರಂಭಿಕ ಹಂತದಲ್ಲಿ ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಇದು ಯಥೇಚ್ಛವಾಗಿ ಬೆನ್ನು ಮೂಳೆ, ಸೊಂಟದ ಭಾಗ, ಕತ್ತಿನ ಕೆಳಭಾಗ, ಈ ಬ್ಯಾಕ್ ಬೋನ್ ಅನ್ನು ಇದು ಬಹಳ ಸ್ಟ್ರಾಂಗ್ ಮಾಡಿ. ಇದಾದ್ಮೇಲೆ ಹಲಾಸನ. ಮತ್ತೆ ನೇರ ಮುಂದಕ್ಕೆ ಸರಳ ರೇಖೆಯಲ್ಲಿ ಬರಬೇಕು. ಶವಾಸನದಲ್ಲಿ ಗ್ರಹಿಸಿಕೊಳ್ಬೇಕು. ಪ್ರತಿಯೊಂದು ಆಸನಗಳ ಮಧ್ಯೆ ಈ ರೀತಿ ನೀವು ವಿಶ್ರಾಂತಿದಾಯಕವಾಗಿ ಶವಾಸನ ಮಾಡ್ತಾ ಮುಂದಿನ ಹಂತಕ್ಕೆ ಮಾಡಬೇಕು. ಇದು ಸರ್ವಾಂಗಾಸನ ಮತ್ತೆ ಹಲಾಸನ, ಬೆನ್ನ ಮೇಲೆ ಮಲಗಿ ಮಾಡುವಂತ ಎರಡು ಆಸನ. ಇನ್ನು ನೆಕ್ಸ್ಟ್ ಇದೇ ಸ್ಥಿತಿಯಲ್ಲಿ ನಾವು ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಎರಡು ಆಸನಗಳನ್ನ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಅಂದ್ರೆ ಬಜ್ಜು ಬರೋದಿಲ್ಲ, ಮತ್ತೆ ಜಠರಾಗ್ನೆ ಸ್ಪೀಡಾಗಿ ವರ್ಕ್ ಮಾಡುತ್ತೆ, ಜೀರ್ಣಕ್ರಿಯೆ ಹೆಚ್ಚುತ್ತೆ. ಅದರಲ್ಲಿ ಫಸ್ಟ್ನೇದು ಈ ರೀತಿ ಮಕರಾಸನ ಅಂತ ಕರಿತೀವಿ. ಬೆನ್ನ ಮೇಲೆ ಮಲಗಿದ್ರೆ ಅದು ಶವಾಸನ. ಈ ರೀತಿ ಮಕರಾಸನ ಸ್ಥಿತಿಯಲ್ಲಿ ಹಸ್ತಗಳನ್ನು ಮುಡಬೇಕು. ಯಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮರಿಗೆ ಕೂಡ ಹೇಳಿಕೊಡಿ, ಯಾರಿಗೆ BP ಇರ್ತದೆ, ಯಾರಿಗೆ ಶುಗರ್ ಇರ್ತದೆ, ಅವ್ರು ಈ ಥರ ಭುಜಂಗಾಸನ ಮಾಡ್ತಾ ಹೋದಂಗೆಲ್ಲ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಬಿಡುಗಡೆಗೊಳ್ತದೆ. ಯಾವುದೇ ರೀತಿ ಹೆಚ್ಚು ಆ ಔಷಧಿಗಳನ್ನು ತೆಗೆದುಕೊಳ್ಳದೆ ಈ ರೀತಿ ಮಾಡ್ತಾ ಹೋದಂಗಿಲ್ಲ ಅದು ನ್ಯಾಚುರಲ್ ಆಗಿ ನಮ್ಮ ಒಂದು ರಕ್ತದ ಒತ್ತಡ ಮತ್ತು ಸಕ್ಕರೆ ಪ್ರಮಾಣ, ಇನ್ಸುಲಿನ್ ಚೆನ್ನಾಗಿ ಬಿಡುಗಡೆಗೊಳ್ತಾ ಹೋಗ್ತದೆ, ಜೊತೆಗೆ ಬಜ್ಜು ಕಡಿಮೆ ಆಗುತ್ತೆ. ಸರ್ವರೋಗಕ್ಕೆ ಕಾರಣ ಏನಂದರೆ ಸ್ಟಮಕ್ ಒಬೆಸಿಟಿ ಅಂತ ಕರೀತೀವಿ. ಈ ಥರದಲ್ಲಿ ಮೂಮೆಂಟನ್ನು ಮಾಡ್ತಾ ಹೋಗ್ತೀವಿ. ನೀವು ಕೂಡ ಮಾಡಿ, ಏನು ತೊಂದರೆ ಇಲ್ಲ. ಮನೆಯಲ್ಲಿ ಇದು ನಿರಂತರ ಮಾಡ್ತಾ ಹೋದರೆ ನಿಮ್ಮ ಜೀವನ ಶೈಲಿನೇ ಇದರಿಂದ ಬದಲಾಗ್ತದೆ. ನಾವು ವೈದ್ಯರ ಹತ್ರ ಹೋಗಿ ರೋಗ ಹೇಳೋದಕ್ಕಿಂತ ಮನೆಯಲ್ಲಿ ನಾವೇ ಮನೆ ಮದ್ದುಗಳಿಂದ ವೈದ್ಯರಾಗುತ್ತೆ. ಓಕೆ, ಇಷ್ಟ ಆಗುತ್ತೆ. ಇದು ಲಾಸ್ಟ್ ಪೊಸಿಷನ್, ಈ ಥರ ಭುಜಂಗಾಸನ, ರಿಲ್ಯಾಕ್ಸ್ ಪೊಸಿಷನ್ನಲ್ಲಿ ಮತ್ತೆ ಈ ರೀತಿ ಮಲಗುತ್ತೆ ಮಕರಾಸನ. ಇದರಲ್ಲಿ ಮಲಗಿ ಮಾಡುವಂಥ ಮತ್ತೊಂದು ಆಸನ ಏನಪ್ಪಾ ಅಂತ ಹೇಳಿದ್ರೆ ಧನುರಾಸನ ಅಂತ ಕರಿತೀವಿ. ಯಾವ ರೀತಿ ನೋಡಿ, ಒಂದು ಬಲಗಾಲು ಬಲಗೈಯನ್ನು ಮಡಚಬೇಕು, ಎಡಗಾಲು ಎಡಗೈಯನ್ನು ಮಡಚಬೇಕು. ಈ ಸರ್ವಾಂಗಾಸನ, ಹಲಾಸನ, ಭುಜಂಗಾಸನ, ಧನುರಾಸನ ಇವುಗಳನ್ನು ನೀವು ಮನೆಯಲ್ಲಿ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆನಪಿಟ್ಕೊಳ್ಳಿ. ಈ ವಿಡಿಯೋ ಕೂಡ ನಾನು ನಿಮ್ಗೆ ಕಳಿಸ್ತೀನಿ. ಪೊಸಿಷನ್ ಬರುತ್ತೆ ಮೇಲೆ. ಇದು ಸ್ವಲ್ಪ ನೀವು ಮೇಲೆ ಕೆಳಗೆ ಈ ಥರ ಏನು ಮಾಡೋದು ಅಂದರೆ ಏನಾಗುತ್ತೆ, ಹೆಚ್ಚು ವೀಲ್ ಪೋಶ್ಚರ್ ನಮಗೆ ಜಠರ ಭಾಳ ಸ್ಪೀಡ್ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ. ಓಕೆನಾ? ತೊಡೆಯ ಸ್ನಾಯು, ಭುಜದ ಕೆಳಗಡೆ ಉತ್ತಮ ವ್ಯಾಯಾಮ.
ಥರ ಫುಲ್ ರಿಲ್ಯಾಕ್ಸೇಷನ್ ಆಸನ. ಈ ರೀತಿಯಲ್ಲಿ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವಂತಹ ಆಸನ, ಈ ಸ್ಥಳಾವಕಾಶ ಸ್ವಲ್ಪ ಅಭಾವ ಮತ್ತು ನೀವು ಹಾಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿ ತೋರಿಸ್ತಾ ಇದ್ದೆ. ಇದನ್ನು ನೀವು ಎಷ್ಟು ಆಗುತ್ತೆ ಅಷ್ಟೇ ಮಾಡಬೇಕು. ನಾನು ಮಾಡಿದೆ ಅಂತ ಸಂಪೂರ್ಣ ಮಾಡಿದ್ದೀನಿ. ಯೋಗ ಇಸ್ ಅನ್ ಕಂಟಿನ್ಯೂಸ್ ಪ್ರೊಸೆಸ್. ಅದು ಎಂಟಿ ಶ್ರಮ ಇರಲೇಬೇಕು. ಇವತ್ತು ನಾನು ಬೆಳಗ್ಗೆ 5 ಒಂದು ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಬಂದೆ. ಓಕೆನಾ? 2ನೇ ಕ್ಲಾಸು ನೀವು